ಹಲೋ ಡಾಕ್ಟರ್ ಮುನ್ಸ್ವಾಮಿ. ಹಲೋ 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 ಡಾಕ್ಟರ್ ಮುನ್ಸ್ವಾಮಿ. ಡಾಕ್ಟರ್ ಮುನ್ಸ್ವಾಮಿ, ನೀವು ಮಾತ್ರ ನಮ್ಮ ಸಮಸ್ಯೆನ ಬಗೆಹರಿಸೋಕೆ ಸಾಧ್ಯ. ನೀವು ಈ ಸ್ಪೇಸ್ ಶಿಪ್ನ ಸರಿ ಮಾಡದೆ ಹೋದ್ರೆ ಇಂಡಿಯಾದಲ್ಲೆಲ್ಲೂ ಟಿವಿ ಬರೋದೇ ಇಲ್ಲ. ಏನಪ್ಪ, ನಮ್ಮ ಇಂಡಿಯಾದಲ್ಲೆಲ್ಲ ಟಿವಿ ಆಫ್ ಆಗ್ಬಿಡುತ್ತಾ? ನಾನು ನನ್ನ ರೋಬೋಟ್ನ ಕಳಿಸ್ತಿದ್ದೀನಪ್ಪ, ಅದಲ್ಲಿಗೆ ಬಂದು ಎಲ್ಲನೂ ಸರಿ ಮಾಡ್ಬಿಡುತ್ತೆ. ನೀವೇನು ಭಯ ಪಡ್ಬೇಡ್ರಪ್ಪ. ಓಯ್ ನನ್ನ ರೋಬೋಟ್ಗಳು, ಸ್ವಲ್ಪ ತಡೀರಪ್ಪ. ನಿಮ್ಮನ್ನ ನಾನು ಸ್ಪೇಸ್ಗೆ ಕಳಿಸ್ತೀನಪ್ಪ. ಬೇಗ ರೆಡಿ ಆಗ್ಬಿಟ್ರಪ್ಪ. ಮಟು ಡಾಕ್ಟರ್ ಮುನ್ಸ್ವಾಮಿನ ವಿಚಾರಿಸೋಣ ಕಣ, ನಮ್ಮ ಟಿವಿ ಎಲ್ಲ ಯಾಕೆ ಆಫ್ ಆಗ್ಬಿಟ್ಟಿದೆ ಅಂತ. ಚಳಿಗಾಲ ಬಂತಲ್ಲ, ಅದಕ್ಕೆ ನಮ್ ಡಾಕ್ಟರ್ನ ಚಳಿಯಿಂದ ಬಚಾವಾಗೋದಿಕ್ಕೆ ಇದನ್ನ ರೆಡಿ ಮಾಡ್ಬಿಟ್ಟಿದ್ದಾರೆ ಅಲ್ವೇನ ಪತ್ಲು? ಅಯ್ಯೋ, ಇದು ಆಸ್ಟ್ರೋನಾಟ್ ಸೂಟ್ ಕಣೋ, ಆಕಾಶದಲ್ಲಿ ಹಾರಾಡೋಕೆ ಇಟ್ಟಿರೋದು. ಅಷ್ಟು ಗೊತ್ತಾಗಲ್ವಾ? ನಡಿಯೋ, ಈ ಸೂಟ್ ನಮ್ ಸೈಜ್ಗೆ ಸರಿ ಆಗುತ್ತಾ ಅಂತ ನೋಡೋಣ. ಆದ್ರೆ ನಾವು ಅವ್ರ ಜೊತೆ ಸ್ಪೇಸ್ ರೌಂಡ್ ಹಾಕೊಂಡು ಬಂದೇ ಬಿಡೋಣ ಪತ್ಲು. ಏನಂತೀಯ? ಇದೋ ಹೆಂಗಿದೆ? ಓ ನನ್ನ ಪ್ರೀತಿಯ ರೋಬೋಟ್ಗಳೇ, ನೀವೇ ಆ ಡ್ರೆಸ್ ಹಾಕೊಂಡ್ಬಿಟ್ರಾ? ನಾನೇ ಹಾಕ್ಬೇಕು ಅಂತಿದ್ದೆ. ನಡೀರಿ, ನಿಮ್ನ ಸ್ಪೇಸ್ ಕಳಿಸ್ತೀನಿ ನಾನು. ಮೇಲೋಗೋದಕ್ಕೆ ರೆಡಿ ಇದ್ದೀರೇನಪ್ಪ? ದೊಡ್ಡಣ್ಣ, ಏನ್ ಮಾಡ್ತಿದ್ದೆ ನೀನು? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಕಾಪಾಡಪ್ಪ. ಮೈ ಗಾಡ್, ಇಬ್ರು ಕೆಳಗೆ ಇದ್ದಾರೆ. ಹಾಗಿದ್ರೆ ಮೇಲೆ ಕಾರೋದು ಯಾರು? ಮೋಟು ಪತ್ಲು ಅಲ್ಲ ತಾನೆ? ಇವರಿಬ್ರು ಯಾರು? ಯಾರಪ್ಪ ನಿಮ್ಮಿಬ್ರು? ಇದಕ್ಕಿದ್ದಾಗ ಮೇಲೆ ಹೋಗ್ಬಿಟ್ರಲ್ಲಪ್ಪ. ದೊಡ್ಡಣ್ಣ, ನಾವು ಮೋಟು ಪತ್ಲು ಇಬ್ರು ತಪ್ಪಾಗಿ ಸೂಟ್ ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ರಿ. ಮತ್ತೆ ನಮ್ಮನ್ನ ಇಲ್ಲಿಗೆ ಕಳಿಸ್ಬಿಟ್ರಿ. ಕೆಳಗ್ ಕಳಿಸ್ಕೊಳ್ಳಿ ಬೇಗ. ಅಯ್ಯೋ, ಅದನ್ನ ಕೆಳಗೆ ಬರೋ ಸಿಸ್ಟಮ್ ಫಿಕ್ಸ್ ಮಾಡಿಲ್ಲಪ್ಪ. ಒಂದ್ ಕೆಲಸ ಮಾಡಿ, ನೀವು ಸೀದಾ ಸ್ಪೇಸ್ಗೆ ಹೋಗ್ತೀರಾ. ಅಲ್ಲಿ ಒಂದು ಸ್ಪೇಸ್ ಶಿಪ್ ಕೆಟ್ಟು ಕುಲ್ಗಟ್ಟಿದ್ಯಪ್ಪ. ಅಲ್ಲಿ ಇಬ್ರು ಆಸ್ಟ್ರೋನಾಟ್ ಇರ್ತಾರಪ್ಪ. ನೀವು ಅವ್ರಿಗೆ ಸಹಾಯ ಮಾಡಿ ಆ ಸ್ಪೇಸ್ ರಿಪೇರಿ ಮಾಡ್ಬಿಟ್ಟು ಸೀದಾ ಇಲ್ಲಿಗೆ ಬಂದ್ಬಿಟ್ರಪ್ಪ. ಇದನ್ನ ಬಿಟ್ಟು ಬೇರೆ ದಾರಿನೇ ಇಲ್ವಾ ಡಾಕ್ಟರ್ ಮುನ್ಸ್ವಾಮಿ? ಇಲ್ಲಪ್ಪ. ಅಯ್ಯೋ ಪಾಪ, ಇವ್ರನ್ನ ಯಾರೋ ಹಗ್ಗದಿಂದ ಕಟ್ಟಾಕ್ಬಿಟ್ಟಿದ್ದಾರೆ ಕಣ ಪತ್ಲು. ಈ ಮನುಷ್ಯರು ಯಾಕೆ ಎಷ್ಟು ದುಷ್ಕರ್ಮದ ಕೆಲಸ ಮಾಡ್ತಾರೋ ಏನೋ ಪಾಪ. ನಿಲ್ಲ ಮೋಟು, ಒಂದ್ ನಿಮಿಷ ನಿಲ್ಸ್ಕೊಳಪ್ಪ ನೀನು. ಏನ್ ಮಾಡ್ತಿದ್ದೀರಾ ನೀವು? ಬೇಡ ಬೇಡ. ಓಹೋ, ತುಂಬಾ ಕೆಟ್ಟ ಮನ್ಸ್ನವ್ರು. ಥ್ಯಾಂಕ್ ಯು ಸಹ ಹೇಳ್ದೆ. ಅವ್ರು ಹೋಗ್ಲಿಲ್ಲ ಕಣೋ, ಅವ್ರಿನ್ನ ಆಕಾಶದಲ್ಲೇ ಸುತ್ತಾಡ್ತಾ ಇರ್ತಾರೆ. ನಮ್ಮನ್ನು ವಾಪಸ್ ಕಳಿಸೋರು ಯಾರು? ಹೋಗಿ ಹಾಕೊಂಡಿರೋ ಪೇಷಂಟ್ಗಳ ಮೇಲಾಡೆ ಇವ್ರನ್ನ ಆಕಾಶದಲ್ಲಿ ಹಾರಾಡಕ್ ಬಿಟ್ಬಿಟ್ಟವ್ರಲ್ಲಪ್ಪ. ಮೋಟು ಪತ್ಲು. ಹಲೋ ಹಲೋ, ಡಾಕ್ಟರ್ ಮುನ್ಸ್ವಾಮಿ, ಒಳಗೋಗ್ಬಿಟ್ಟು ನೀವಿಬ್ರು ಆ ರೆಡ್ ಬಾಕ್ಸ್ ನ ಓಪನ್ ಮಾಡ್ರಪ್ಪ. ಈಗ ನೀವು ಸ್ಪೇಸ್ ಶಿಪ್ ನ ರಿಪೇರಿ ಮಾಡ್ಬೇಕಾಗುತ್ತೆ. ಜೊತೆಗೆ ಆಸ್ಟ್ರೋನಾಟ್ಸ್ ನ ಕೂಡ ನೀವು ಬಚಾವ್ ಮಾಡ್ಬೇಕಾಗುತ್ತಪ್ಪ. ಡಾಕ್ಟರ್ ಮುನ್ಸ್ವಾಮಿ, ಒಂದು ವೈರು ಕಟ್ ಆಗ್ಬಿಟ್ಟಿದ್ಯಪ್ಪ. ಮತ್ತೆ ಆ ವೈರ್ ನ ಜಾಯಿಂಟ್ ಮಾಡ್ರಪ್ಪ. ಅಣ್ಣ, ದೊಡ್ಡ ಮಾನಿಟರ್ ಅಲ್ಲಿ ಏಲಿಯನ್ ಕಾಣಿಸ್ತಾ ಇದೆ. ಅವರು ನಮ್ ಸ್ಪೇಸ್ ಶಿಪ್ ನ ಕಾಂಟ್ಯಾಕ್ಟ್ ಮಾಡ್ತಿದಾರೆ ಅನ್ಸುತ್ತಣ್ಣ. ನಾನು ಅದನ್ನ ಹೇಳಕ್ ಬನ್ನಪ್ಪ. ನೀವ್ ಅದ್ರ ಮಾತು ಕೇಳ್ಬೇಡಿ. ಸ್ಪೇಸ್ ಸೂಟ್ ಹಾಕೊಂಡು ಓಡೋದ್ ಕಷ್ಟನಪ್ಪ. ಜೆಟ್ ಪ್ಯಾಕ್ ಹಾಕಿದ್ದೀನಲ್ಲಪ್ಪ ನಾನು. ಅಯ್ಯೋ, ನೀವ್ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನಾವ್ಯಾಕೆ ಓಡ್ಬೇಕು? ನೋಡ್ರಪ್ಪ, ನನ್ನ ಪ್ರಾಣ ಸ್ನೇಹಿತರ ಕಡಗಾಲದಲ್ಲಿ ಭಗವಂತನ ಒಂದ್ಸರಿ ನೆನೆಸ್ಕೋಬೇಕಪ್ಪ. ಅಕಸ್ಮಾತ್ ಗ್ರಾಚಾರ ಕಟ್ಬಿಟ್ಟು ನೀವೇನಾರು ಮೇಲೆ ಹೋಗ್ಬಿಟ್ರೆ
ದೊಡ್ಡಣ್ಣ ಎದುರಿಸ್ಬೇಡ, ಸರಿಯಾಗಿ ಹೇಳು ಏನಾಗಿದೆ ಅಂತ. ಇನ್ನೊಂದು ಮಾನಿಟರ್ ಅಲ್ಲಿ ನಿಮ್ಗೆ ಏಲಿಯನ್ ಕಾಣ್ತಿದ್ಯಲ್ಲಪ್ಪ, ಅದು ಮಾನಿಟರ್ ಅಲ್ಲಪ್ಪ. ಅಂದ್ರೆ ಅದು ನಿಜವಾದ ಏಲಿಯನಪ್ಪ, ಅದು ನಿಮ್ ಹಿಂದೆನೇ ಇದೆಯಪ್ಪ. ಅರೆ ಪತ್ಲು, ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ. ಏನಾದ್ರೂ ಯೋಚನೆ ಮಾಡ ಪತ್ಲು, ಬಚಾವ್ ಮಾಡೋ. ಐಡಿಯಾ, ಏನು? ಜೆಟ್ ಪ್ಯಾಕ್ ಸ್ಟಾರ್ಟ್. ಹೆದರ್ಬೇಡಿ, ಬನ್ನಿ ಊಟ ಮಾಡೋಣ. ಪತ್ಲು, ಇದು ಯಾರೋ ಒಂದ್ ಒಳ್ಳೆ ಏಲೇನೆ ಅನಿಸ್ತಾ ಇದೆ ಕಣ ನಂಗೆ. ಪಾಪ ಊಟಕ್ಕೆ ಕರಿತಾ ಇದ್ದಾನೆ. ಜೆಟ್ ಪ್ಯಾಕ್ ಅಲ್ಲಿ ಆರೋಗೋದಕ್ಕೆ ರೆಡಿ ಆಗಿರೋ. ನಾವ್ ಇದ್ರ ಮುಂದೆನೆ ಆರೋಗ್ಬೇಕಾಗತ್ತೆ, ಯಾಕಂದ್ರೆ ನನಗೆ ಏಲಿಯನ್ ಮೇಲೆ ನಂಬಿಕೆನೇ ಇಲ್ಲ ಗೊತ್ತಾ. ನನಗೆ ಇಂಡಿಯಾದ ಚಾಟ್ ಮಸಾಲ ತುಂಬಾ ಇಷ್ಟ ಆಗುತ್ತೆ. ತಗೊಳ್ಳಿ, ತಿನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನನ್ನ ಹೆಸರು ಎಕ್ಸ್ರೇ. ನೀವು ತಿನ್ನೋದಿಲ್ವಾ? ತಿಂತೀನಿ. ಅಷ್ಟೊಂದು ಅರ್ಜೆಂಟಕ್ಕೆ. ನಾನು ಚಾಟ್ ಮಸಾಲ ಇಲ್ಲದೆ ಏನು ತಿನ್ನೋದಿಲ್ಲ. ಅಯ್ಯೋ ಪತ್ಲು, ನಮ್ಮನ್ನ ತಿನ್ನೋದಿಕ್ ನೋಡ್ತಾ ಇದ್ದಾನೆ ಕಣೋ. ಜೆಟ್ ಪ್ಯಾಕು. ಇದು ಮೋಸ. ನೀವು ಮಾತ್ರ ಊಟ ಮಾಡಿದ್ರೆ ನನಗೆ ಊಟ ಮಾಡಕ್ ಬಿಡ್ಲಿಲ್ಲ. ಅಯ್ಯೋ, ಏನ್ ಮಾಡ್ತಿದ್ಯಪ್ಪ ನೀನು? ಸೀಟ್ ಬೆಲ್ಟ್ ಹಾಕೋತಾ ಇದೀನಿ ಕಣೋ. ಆಗ್ಲೇ ತಾನೇ ನಾವಿಬ್ರು ಸೇಫ್ ಆಗಿರೋದು. ಅಯ್ಯೋ, ಸ್ಪೇಸ್ ಶಿಪ್ ಕೆಟ್ಟೋಗಿದ್ಯಪ್ಪ, ಅದು ಆರೋದಿಲ್ಲ. ಅದಕ್ಕೆ ನಾವಿಲ್ಲೇ ಇರೋದು. ಹೌದಾ? ಓಡ. ಸಾರಿ. ದೊಡ್ಡಣ್ಣ, ನಾವು ಡೀಪ್ ಫ್ರೀಜರ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಣ್ಣ. ನೀವೆಲ್ಲಿದ್ದೀರೋ ಅಲ್ಲ ಇರಪ್ಪ. ಅಕಸ್ಮಾತ್ ನೀವು ಈಚೆ ಬಂದ್ರೆ ಏಲಿಯನ್ ತಿಂದ್ಬಿಡುತ್ತೆ. ಹುಷಾರಪ್ಪ. ತುಂಬಾ ಹೊತ್ತು ನಾವಿಲ್ಲೇ ಇದ್ರೆ ನಾವು ವಯಸ್ಸಾಗ್ಬಿಡ್ತೀವ. ಏನೋ ಮಾಡೋದು, ಏನೋ ಯೋಚನೆ ಮಾಡ. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ನೀನು ಏನಾದ್ರು ಯೋಚಿಸೋ. ನನ್ನ ಕೈಲಿ ಐಡಿಯಾ, ನಾವ್ ಹಿಂದೆ ಕಡೆ ಗೋಡೆ ಕೊಡಿಸ್ಬಿಟ್ಟು ಹೋಗ್ಬಿಡೋಣಪ್ಪ. ಇದ್ರ ತಲೆನಲ್ಲೂ ಅದೇ ಐಡಿಯಾ ಬಂದಿದ್ಯಲ್ಲ ಮಟ್ಟು. ಓಡೋ. ಓಡಿ ಓಡಿ ತುಂಬಾ ಸುಸ್ತಾಗ್ಬಿಟ್ಟಿದೆ. ಸೆಕೆ ಆಗ್ತಿದೆ. ಫ್ಯಾನ್ ಆನ್ ಮಾಡೋಣ ಕಣ ಪತ್ಲು. ಅಬ್ಬಾ, ಮೋಟು, ಏನ್ ಮಾಡ್ದ ನೀನು? ಬೇಗ ಫ್ಯಾನ್ ಆಫ್ ಮಾಡು. ಅಯ್ಯೋ, ಮೇನ್ ಸುತ್ತಕ್ಕ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ ಕಣೋ. ಎಳ್ಕೋತಾ ಇದೆ ಇದು. ಇದಕ್ಕೆ ಹೇಳೋದು, ಆಗಲ್ಕಟ್ ಬಾವಿಲಿ ರಾತ್ರಿ ಬಿದ್ರು ಅಂತ. ಯಕ್ಷರಣ್ಣ, ನಿನ್ನ ಫ್ಯಾನಿಗೆ ಸಿಕ್ಕಾಕೊಂಡ್ಬಿಟ್ರೆ ಚೂರಾಗಿ ಹೋಗ್ಬಿಡ್ತೀಯ. ಇಲ್ಲೇ ಇರೋಣ, ಅಲ್ಲಿಗೆ ಹೋಗ್ಬೇಡ. ಅಯ್ಯೋ, ಅದನ್ನ ಯಾಕೋ ಹಿಡ್ಕಟ್ಟೆ? ಅದು ನಮ್ಮನ್ನ ತಿನ್ನಕ್ ಬಂದಿರೋದ್ ಕಣೋ. ಅಯ್ಯೋ, ಅವ್ನ್ ಪಾಪ ಸಿಕ್ಕಾಕೊಂಡ್ಬಿಡ್ತಾನೆ ಕಣೋ. ಅದಕ್ಕೆ ಅವ್ನ್ ಸಹಾಯ ಮಾಡೋದಕ್ಕೆ ಹಿಡ್ಕೊಂಡೆ ಕಣ. ಏನೋ ಮಾಡ್ತಾ ಇದೀಯ ನೀನು? ನಾನ್ ನಿನ್ ಕಾಪಾಡೋದಕ್ಕೆ ನೋಡಿದ್ರೆ ನೀನ್ ನನ್ನ ತಿನ್ನೋದಕ್ಕೆ ನೋಡ್ತಾ ಇದೀಯನೋ? ನಾನ್ ನಿನ್ನ ತಿನ್ಬೇಕು ಅಂತ ಇದ್ದೀನಿ, ಆದ್ರೂ ನೀನ್ ಯಾಕೆ ನನ್ನ ಕಾಪಾಡ್ತಿದ್ಯಾ? ಯಾಕಂದ್ರೆ ಕಷ್ಟದಲ್ಲಿರೋರ್ನ ಕಾಪಾಡೋದು ನಮ್ಮ ಮನುಷ್ಯರ ಮೊದಲನೇ ಕರ್ತವ್ಯ ಕಣಪ್ಪ. ಏನಂದೆ? ಮೋಟು ಪತ್ಲು, ಏನಾದ್ರು ಮಾಡಿ. ಖಾಲಿ ಹೊಟ್ಟೆನಲ್ಲಿ ನನ್ನ ತಲೆ ಓಡೋದೇ ಇಲ್ಲ. ಅಯ್ಯಯ್ಯೋ, ಇದು ನನ್ನ ಡೈಲಾಗ್ ಕಣ. ಅಯ್ಯೋ
ಬದ್ಲು ನೀವು ತುಂಬಾ ಒಳ್ಳೆ ಮನುಷ್ಯರು. ನಡೀರಿ, ಈ ಸ್ಪೇಸ್ ಶಿಪ್ ನಾನು ರೆಡಿ ಮಾಡ್ಕೊಡ್ತೀನಿ. ಆಮೇಲೆ ನೀವಿಬ್ರು ಆಸ್ಟ್ರೋನಾಟ್ ನ ಕಾಪಾಡಿ. ಏಲಿಯನ್ ಬರ್ತಾ ಇದೆ. ಈ ಏಲಿಯನ್ನು ಮನುಷ್ಯನು ತಿಂದಾಕ್ಬಿಡುತ್ತೆ. ಚಿಕ್ಕಮ್ಮ ಇವರು ಮೋಟು ಬದ್ಲು. ಇದು ನಿಜವಾಗ್ಲೂ ಖುಷಿ ಆಗೋ ಸಂಗತಿ. ಡಾಕ್ಟರ್ನ ಮೋಟು ಬದ್ಲು ಇದೇನ್ ಮಾಡ್ತಾ ಇದಾರೆ? ಅಯ್ಯೋ, ಅವ್ರು ಏನ್ ಮಾಡಿದ್ರು ಅಂತ ನನ್ಗೇನಪ್ಪ ಗೊತ್ತು. ಮೋಟು ಬದ್ಲು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಾವೀಗ ವಾಪಸ್ ಹೋಗ್ಬೋದು. ಮ್ಯಾಗ್ನೆಟ್ ಬಟನ್ ಏನು? ಅಯ್ಯೋ, ಅದು ನೀವು ಪ್ರೆಸ್ ಮಾಡಬೇಡಿ. ಅದು ತುಂಬಾ ಪವರ್ಫುಲ್. ಅದು ಅಕ್ಕಪಕ್ಕ ಇರೋ ಸ್ಪೇಸ್ ಶಿಪ್ನೆಲ್ಲ ನಮ್ ಸ್ಪೇಸ್ ಶಿಪ್ ಒಳಗೆ ಹೇಳ್ಕೊಂಡ್ಬಿಡುತ್ತೆ. ಎಂತ ಕೆಲಸ ಮಾಡಿದ್ರಿ ನೀವು? ಓಹ್ ಸಾರಿ. ಆದ್ರೆ ನಾನು ಪ್ರೆಸ್ ಮಾಡಿ. ಅಯ್ಯೋ, ಇದನ್ನೆಲ್ಲ ಯಾರು ಮಾಡಿದ್ದು? ಓಡಿ ಮೋಟು ಬದ್ಲು, ಓಡಿ. ಈಗ ನೀವು ಓಡ್ಲಿಲ್ಲ ಅಂದ್ರೆ ಇನ್ಯಾವತ್ತು ಓಡೋಕ್ ಆಗಲ್ಲಪ್ಪ. ಓಡಿ. ಅಯ್ಯೋ ಟೇಣ್ಣ, ಏನಂಗ್ ಓದ್ತಾನೆ ಕೂತಿದ್ಯಾ? ಇಲ್ಲಿ ನೋಡ್ರಿ, ಇಲ್ಲಿ ಫ್ಯಾನ್ಸಿ ಡ್ರೆಸ್ ಪಾರ್ಟಿ ಐತಿ. ಯಾರು ಗೆಲ್ತಾರೋ ಅವ್ರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತಾರಂತ. ಬೇಗ ನಮ್ಗೆ ಸಮೋಸ ಕೊಟ್ಬಿಡು, ತಿನ್ಬಿಡ್ತೀವಿ. ಮತ್ತೆ 10,000 ರೂಪಾಯಿ ನಮಗ್ ಬರುತ್ತಲ್ಲ, ಅವಾಗ ಸಾಲ ಕಟ್ ಮಾಡ್ಕೋ. ನೀವು ಒದ್ರಾಕ್ ಹತ್ತಿರೋದ್ ನೋಡಿದ್ರೆ ನಿನಗೆ ಬಹುಮಾನ ಬರೋಂಗ್ ಕಾಣ್ತದ. ನಾನು ಭಾಗವಹಿಸ್ತಾ ಇದೀನಿ, ನಾನೇ ಗೆಲ್ಲೋದು ತಿಳ್ಕ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆಪ್ಪ, ನಾನೇ ಗೆಲ್ಲೋದು. ಫ್ಯಾನ್ಸಿ ಡ್ರೆಸ್? ಓ ಮೈ ಗಾಡ್, ನಾನೇ ಗೆಲ್ತೀನಿ. ನಮ್ ದುಡ್ಡನ್ನ ನಾವ್ ಗೆಲ್ಲೋ ಬಹುಮಾನದಲ್ಲಿ ಕಟ್ ಮಾಡ್ಕೊಂಡ್ಬಿಡೋಣ. ನಾವೇ ಗೆಲ್ತೀವಣ್ಣ. ಅರೆ ರೇಂಡಿಯರ್ಸ್ಗಳೇ, ಬೇಗ ನಡೀರಿ. ನೀವು ಇಲ್ಲ ಅಂತಂದ್ರೆ ನಾನ್ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಗೆಲ್ಲಕ್ ಸಾಧ್ಯನೇ ಇಲ್ಲ. ಒಪ್ಕೊಳ್ಳಿ ಪ್ಲೀಸ್. ಕೋಪ ಯಾಕ್ರೋ? ಅಯ್ಯೋ ಪತ್ಲೋ, ಈ ನಾಯಿಗಳು ಹೋಗ್ತಾನೆ ಇಲ್ಲ ಕಣೋ. ಇವ್ರಿಗೆ ಈ ಬಟ್ಟೆ ಇಷ್ಟ ಆಗ್ತಿಲ್ಲ ಅಂತ ಕಾಣುತ್ತೆ. ನಾಯಿಗಳನ್ನೆಲ್ಲ ಜಿಂಕೆ ಮಾಡಿದ್ರೆ ಕೋಪ ಮಾಡ್ಕೊಳ್ದೆ ಇನ್ನೇನ ಮಾಡುತ್ತೆ. ಅಯ್ಯಯ್ಯೋ, ನಾಯೇ, ನಾನು ನಿಜವಾದ ಕುರಿ ಅಲ್ಲ. ನಾನು ಸುಮ್ಮನೆ ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೇ. ಅಯ್ಯೋ, ಈ ನಾಯಿಗಳನ್ನ ತಡೆಯೋ. ಅಯ್ಯೋ, ನಾನಿಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಹೇಗ್ ನಿಲ್ಲಿಸ್ಲ ಪತ್ಲು? ಹೆಲ್ಪ್ ಮೀ, ಕಾಪಾಡಿ, ಕಾಪಾಡಿ. ಎಳ್ಕೊಂಡು ಹೋಗ್ತಿದೆ ನಾಯಿಗಳು. ಇವ್ರ ಪಾರ್ಟಿ ಇಲ್ಲೇ ಮುಗಿದೋಯ್ತು. ಅಯ್ಯಪ್ಪ, ನಮ್ ನಗರದಲ್ಲಿ ಕಳ್ಳ, ಅದು ಸಮುದ್ರಗಳ. ನಾನ್ ಬಿಡೋದಿಲ್ಲ ಅವನ್ನ, ನಾನ್ ಬಿಡಲ್ಲ. The name is Chingam, Inspector Chingam. Chingam ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯೋ, ಚಿಂಗಮ್ ಸಾಬ್,
ಚಿಂಗಮ್ ಸರ್ ಏನ್ ಮಾಡ್ತಿದ್ದೀರಾ ನೀವು? ನನ್ನ ನಗರದಲ್ಲಿ ನೀನು ಕಳ್ತನ ಮಾಡೋದಕ್ಕೆ ಬಂದಿದ್ದೀನಲ್ಲ, ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ನಿನ್ ಸುಮ್ಮನೆ ಬಿಡ್ತೀನಾ? ಜೈಲಿಗೆ ಹಾಕ್ಬಿಡ್ತೀನಿ ಮೊದಲು ನಿನ್ನು. ಜೈಲಿಗೆ ಹಾಕ್ಬೇಕು ನಿನ್ನ. ನಿನ್ನಂತ ಇರಬಾರ್ದು. ಏನ್ ಮಾಡ್ತೀನಿ ನೋಡ್ತಾ ಇರು. ನಾನ್ ಬಾಕ್ಸರ್. ಅಯ್ಯಮ್ಮ, ನೀನ್ ಬಾಕ್ಸರ್ ಅಂತ ಎಲ್ಲರಿಗೂ ಎದುರಿಸ್ಬಿಡ್ತೀಯಾ? ನಾನ್ ಹೆದರ್ಕೊಳಲ್ಲ. ನಿನ್ ಬಾಕ್ಸಿಂಗ್ ಗಿಕ್ಸಿಂಗ್ ನಾನ್ ಹೆದರಲ್ಲ. ಆಯ್ತು, ಹೆದರ್ಕೊಳ್ಬೇಡ. ತಗೋ. ಅಯ್ಯಮ್ಮ, ಇವನು ಒರಿಜಿನಲ್ ಬಾಕ್ಸರ್. ಅಯ್ಯಮ್ಮ, ಓ ಬಾಕ್ಸರ್, ಬನ್ನಿ. ಸಾರಿ, ನಿಮಗೆ ಫಸ್ಟ್ ಪ್ರೈಸ್ ಸಿಗೋದು. ಸಖತ್ತು ಒಳ್ಳೆ ಗೆಟಪ್ ಅಲ್ಲಿ ಕಾಣಿಸ್ತೀರಾ. ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಚಿಂಗಮ್ ಸರ್. ನಿಜ ಹೇಳಿದ್ರಿ ತಾನೆ, ಫಸ್ಟ್ ಪ್ರೈಸ್ ನನಗೆ ತಾನೆ. ಭಗವಂತನ ಹೆಸರಲ್ಲೇ ಏನಾದ್ರೂ ಕೊಡಿ ಅಣ್ಣ. ಅಯ್ಯಯ್ಯೋ, ಅಯ್ಯಮ್ಮ, ಈ ಭಿಕ್ಷುಕರು ಇಲ್ಲೇನು ಮಾಡ್ತಾ ಇದ್ದಾರೆ? ಹಿಂದೆ ಬೇರೆ ನಮ್ ಕಮಿಷನರ್ ಸರ್ ಬೇರೆ ಬರ್ತಾ ಇದ್ದಾರೆ. ಹೇ ಭಿಕಾರಿಗಳೇ, ನಡೀರಿ, ಇಲ್ಲಿಂದ ಹೋಗಿ, ಇಲ್ಲ ಅಂತಂದ್ರೆ ಜೈಲಿಗೆ ಹಾಕ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಟು ಫ್ಯಾನ್ಸಿ ಡ್ರೆಸ್ ಪಾರ್ಟಿ ಸರ್. ಗುಡ್ ಮಾರ್ನಿಂಗ್. ಜಾನ್ ಆಗ್ತಾನೆ ಡಾನ್. ಚಿಂಗನ್ ಸರ್ ಹೊಡೆದ್ರು ಸೆಲ್ಯೂಟ್. ಇನ್ನು ಸ್ಟಾಪ್ ಮಾಡೋದು ಯಾರು? ಅಯ್ಯಮ್ಮ, ಜಾನ್ ನೀನಾ? ನಿನ್ ಗುರ್ತಿಡಿಲ್ಲ ಇಲ್ಲ ನಾನು. ನೀನೇ ಗೆಲ್ಲೋದು ಖಂಡಿತ. ಫಸ್ಟ್ ಪ್ರೈಸ್ ಜಾನ್ಗೆ. ಫಸ್ಟ್ ಪ್ರೈಸ್ ಮೊದಲನೇ ಬಹುಮಾನ. ಓಕೆ. ಏ ಭಿಕಾರಿಗಳೇ, ಪ್ಲೀಸ್ ಜಾನ, ಪ್ಲೀಸ್ ಗೋನ ಇಲ್ಲಿಂದ ಹೋಗಿ. ಅಯ್ಯೋ ಚಿಂಗಮ್ ಸರ್, ನಾನು ಡಾಕ್ಟರ್ ಮುನ್ಸ್ವಾಮಿ, ಇವರು ಗಸಗಸೆ ರಾಮಣ್ಣ. ಅಯ್ಯಮ್ಮ, ನಾನ್ ನಿಮ್ಮನ್ನ ಗುರ್ತು ಹಿಡಿಲೇ ಇಲ್ಲ. ನಿಮಗೆ ಫಸ್ಟ್ ಪ್ರೈಸ್ ಸಿಗೋದು. ಏನಂದ್ರೆ ಅಯ್ಯಮ್ಮ, ಇದು ಯಾರು ಮರಿ ಅಣ್ಣ? ಇಲ್ಲಿ ಎಲ್ಲೂ ಹುಲ್ಲಿಲ್ಲ ಮರಿ. ಓಯ್, ಹೋಗು ಆ ಕಡೆ. ಹುರ್ರ. ಯಾರಾದ್ರೂ ಇದನ್ನ ಕರ್ಕೊಂಡೋಗಿ ಬಂದು. ಅಯ್ಯಮ್ಮ, ಕ್ರಿಸ್ಮಸ್ ತಾತ ಬಂದಿದ್ದಾರೆ. ಕ್ರಿಸ್ಮಸ್ ಸದ್ಯದಲ್ಲೇ ಬರುತ್ತೆ. ಏ ಮರಿ, ಹೋಗ ಕಡೆ. ಚಿಂಗಮ್ ಸರ್, ಸ್ವಲ್ಪ ಸರಿಯಾಗಿ ನೋಡಿ. ನಾನ್ ಪತ್ಲು, ಇವನು ಮೋಟು. ಆ ನಾಯಿಗಳು ನಮ್ನ ಉಚ್ಚನಾಯಿ ತರ ಅಟ್ಟಿಸ್ಕೊಂಬಂತು, ಇವನ್ ನಡ್ಕೊಂಬಂತು. ಅಯ್ಯಮ್ಮ, ಇಷ್ಟೊಂದು ಸಖತ್ ಸೂಪರ್ ಡ್ರೆಸ್ಸು. ನಿಮಗೆ ಫಸ್ಟ್ ಪ್ರೈಸ್ ಸಿಗೋದು. ಅಯ್ಯಮ್ಮ, ಎಲ್ರು ಏನು ಗೂಬೆ ಮಾಡ್ತಾ ಇದೀಯ ನೀನು? ಎಲ್ರಿಗೂ ಫಸ್ಟ್ ಪ್ರೈಸ್ ಕೊಡ್ತೀಯ ನೀನು? ತಗೋ, ನಾನ್ ನಿನಗೆ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ ಈಗ. ಅಯ್ಯಮ್ಮ, ನಾನು ಪಾರ್ಸಲ್ ಆಗಿ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಸ್ವಲ್ಪ ತಿಳಿಸ್ರಪ್ಪ ನೋಡ್ದವ್ರು. ಇದು ಚಿಂಗಮ್ ಸರಿಗೆ ಬಂದಿರೋದು. ಅವ್ರು ಎಲ್ಲಿದ್ದಾರೆ? ಇದ್ರಲ್ಲಿ ಏನಿದೆ ನನಗೆ ಹೇಳು. ಈಗ ನಾನೇ ಇಲ್ಲಿ ಪೊಲೀಸ್. ಓಕೆ? ಗೊತ್ತಿಲ್ಲ ಸರ್, ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಬ್ಯಾಕಲ್ಲಿ ಏನೇ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಸರ್. ಒಳಗೇನೋ ಚಿಕ್ಕದಾಗಿತ್ತು ಅಂತ ಅನ್ಸುತ್ತೆ. ಡೈಮಂಡ್ ಇರ್ಬೋದು ಸರ್. ಡೈಮಂಡ್? ಏಯ್ ಕಮಿಷನರು, ಇನ್ಸ್ಪೆಕ್ಟರ್ಗಿಂತ ಸೀನಿಯರ್. ಈ ಡೈಮಂಡ್ ಮೇಲೆ ನನಗೆ ಹಕ್ಕಿರೋದು. ಪೊಲೀಸ್ನವರಿರೋದೇ ಜನರ ಸೇವೆಗಾಗಿ ಕಣಲೇ. ಅಯ್ಯಮ್ಮ, ಆ ಡೈಮಂಡ್ ನನಗೂ ಬೇಕಾಗಿತ್ತು. ಅಯ್ಯೋ, ಫ್ಯಾನ್ಸಿ ಡ್ರೆಸ್ ಬಿಚ್ಚಾಕಿ ಆ ಡೈಮಂಡ್ ನ ಹುಡ್ಕೋಣ ಬನ್ನಿ. ಇನ್ನು ಯಾಕೆ ನಿಂತಿದ್ದೀರಾ? ಓಡಿ. ಏಯ್, ಫಾಲೋ ಮಾಡು. ನಡೀರಿ. ಕಾಪಾಡಿ. ಅಯ್ಯಯ್ಯಮ್ಮ, ಇವರೆಲ್ಲ ಎಲ್ಲಿ ಓಡೋಗ್ತಾ ಇದ್ದಾರೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ, ಅವರೆಲ್ಲ ನಿಮ್ಮ ಕಾಸ್ಟ್ಲಿ ಬ್ಯಾಗ್ಸ್ ನ ಜಾನಿಂದ ಕಿತ್ಕೊಂಬರಕ್ ಕೊಡ್ತಾ ಇದ್ದಾರೆ. ಹೌದಾ? ಅಯ್ಯಮ್ಮ, ನನ್ನ ಬಾಕ್ಸು.
ಅಯ್ಯಯ್ಯೋ ವಜ್ರ ಸಿಗೋದಿಕ್ ಮುಂಚೆ ನಾನ್ ಮೇಲ್ ಹೋಗ್ಬಿಡ್ತೀನಲ್ಲಪ್ಪ ಭಗವಂತ. Stop in the name of law. ನೋಡಪ್ಪ ನೀನ್ ಹೇಳ್ದಲ್ಲ, ಈಗ ನಾವು ಸೀದಾ ಭಗವಂತನ ಪದ ಸೇರ್ತಿದ್ದೀವಿ. ಅಯ್ಯೋ ಅಯ್ಯಪ್ಪ ಕಾಪಾಡಿ. ಕಾಪಾಡು. ಅಯ್ಯೋ ಕಾಪಾಡ್ರಪ್ಪ. ಬಸ್ ಬಸ್ ಬಾಕ್ಸ್ ತುಂಬಾ ಭಾರ ಇದೆ. ಅಯ್ಯೋ ಬಾಕ್ಸ್ ಬಿಟ್ಟು ಡೈಮಂಡ್ ತಗೊಂಡು ಓಡ್ರೋ ಇಲ್ಲಿಂದ, ಬೇಗ ಓಡಿ. ಅಯ್ಯಯ್ಯೋ ಇವ್ರಿಬ್ರು ಅದನ್ನ ತಗೊಂಡು ಓಡೋಗ್ಬಿಟ್ರ, ಅಥವಾ ನನಗೇನಾದ್ರೂ ಉಳಿಸಿದ್ರ ನೋಡೋಣ. ಅಯ್ಯಯ್ಯೋ ಅಲ್ಲೋಡು, ಇಬ್ರು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಯ್ಯ ಎಲ್ಲರೂ ಡೈಮಂಡ್ ತಗೊಂಡು ಓಡ್ ಹೋದ್ರು, ಮತ್ ನಾನ್ ಯಾಕೆ ಸುಮ್ಮನೆ ನಿಂದಿರ್ಬೇಕ? ಮೊಟ್ಟು ನಿಂತ್ಕೊಳ್ಳೋ, ಏನೋ ಎಡವಟ್ಟಾಗಿದೆ ಕಣ. ಅಯ್ಯೋ ಸುಂದರ, ಮೊದ್ಲು ನನ್ಗೆ ವಜ್ರ ಬೇಕು. ಒಳಗೇನಿದೆ ಅಂತ ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಖಂಡಿತ ಗೊತ್ತಾಗೋದು ಇಲ್ಲ. ಮೊದಲು ಅದನ್ನ ಸ್ವಿಚ್ ಆಫ್ ಮಾಡಬೇಕು, ಆಮೇಲೆ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅಯ್ಯಮ್ಮ, ಈ ಬಾಕ್ಸ್ ಅಲ್ಲಿ ಇದ್ದದ್ದು ಇದೆ. ನಮ್ಮ ಫ್ಯಾನ್ಸಿ ಡ್ರೆಸ್ಗೆ ತರಿಸ್ದೆ ನೋಡಿ. ನೋಡಿ ಇಲ್ಲಿ ಒಂದೊಂದು ಬಲ್ಬು ಏನ್ ಬ್ರೈಟ್ ಆಗಿದೆ. ಸಾರ ಜಮಾನಾ ಚಿಂಗಂ ಕಾ ದೀವಾನಾ, ಚಿಂಗಂ ಕಾ ದೀವಾನಾ. ಅಯ್ಯಮ್ಮ ಅಯ್ಯಮ್ಮ ಅಯ್ಯಮ್ಮ. ಅಯ್ಯಯ್ಯೋ, ಅಯ್ಯಮ್ಮ ಯಾಕೆ ಹೊಳಿತಾ ಇದ್ದೀರಾ? ಅಯ್ಯೋ